ಕೊಲ್ಲಿ ಕದನದ ಬಿಸಿ ಸ್ಟೀಲ್ ಉದ್ಯಮಕ್ಕೂ ಕೂಡ ತಟ್ಟಿದೆ. ಭಾರತದ ಸ್ಟೀಲ್ ಉದ್ಯಮದ ಮೇಲೆ ಇದು ಭಾರಿ ಪರಿಣಾಮವನ್ನು ಉಂಟು ಮಾಡಿದೆ. ಜಾಗತಿಕ ಆರ್ಥಿಕ ಬದಲಾವಣೆಯಿಂದ ನಮ್ಮ ಸ್ಟೀಲ್ ಉದ್ಯಮಕ್ಕೆ ಪೆಟ್ಟು ಬಿದ್ದಿದೆ. ಪ್ರತಿ ಕೆಜಿ ಸ್ಟೀಲ್ ದರ 55 ರಿಂದ 70 ರೂಪಾಯಿಗೆ ಏರಿಕೆಯಾಗಿದೆ. ಏಕಾಏಕಿ ಸ್ಟೀಲ್ ದರ ಕೆಜಿಗೆ 15 ರೂಪಾಯಿ ಏರಿಕೆ ಆಗುತ್ತಿದೆ. ಉಕ್ಕಿನ ಉದ್ಯಮಕ್ಕೆ ಅನಿಲ ಕೊರತೆ ಇರೋದ್ರಿಂದ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕಷ್ಟ ಆಗ್ತಾ ಇದೆ. ಪೂರೈಕೆಯಲ್ಲಿ ಸಮಸ್ಯೆ ಉಂಟಾಗಿದೆ. ಅನಿಲ ಪೂರೈಕೆಯಲ್ಲಿ ಸಮಸ್ಯೆ ಉಂಟಾಗಿದೆ ಉಕ್ಕು ಉದ್ಯಮಕ್ಕೆ. ಹಾಗಾಗಿ ಈ ಹಡಗು ಸಂಚಾರ ಮಾರ್ಗ ವ್ಯತ್ಯಯದಿಂದಾಗಿ ಎಲ್ಪಿಜಿ ಬರೋದು ಕಡಿಮೆ ಆಯಿತು. ಅದು ಉಕ್ಕು ಉದ್ಯಮದ ಮೇಲೆ ಪರಿಣಾಮ ಬೀರ್ತು. ಉಕ್ಕು ಸ್ಟೀಲ್ ತಯಾರಿಕೆಗೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್. ಹಾಗಾಗಿ ಸ್ಟೀಲ್ ಕಂಪನಿಗಳ ಉತ್ಪಾದನಾ ಘಟಕ ಸ್ಥಗಿತಗೊಳ್ಳುವ ಭೀತಿಯನ್ನು ಎದುರಿಸ್ತಾ ಇದೆ. ಅನಿಲದ ಕೊರತೆಯಿಂದ ಉತ್ಪಾದನಾ ವೆಚ್ಚ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಉಕ್ಕಿನ ತಯಾರಿಕೆಗೆ ಬೇಕಾದಂತಹ ಕಚ್ಚಾ ವಸ್ತುಗಳ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ಏರಿಳಿತ ಆಗ್ತಾ ಇದೆ. ಸ್ಟೀಲ್ ಪೂರೈಕೆಯಲ್ಲಿ ವ್ಯತ್ಯಾಸದಿಂದ ಇಡೀ ಮಾರುಕಟ್ಟೆ ಏರುಪೇರಾಗ್ತಾ ಇದೆ. ಗ್ರಾಹಕರಿಗೆ ಪೂರೈಕೆ ಆಗಬೇಕಾಗಿರುವಂತಹ ಸ್ಟೀಲ್ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಯ ಆಗ್ತಾ ಇದೆ. ಪ್ರತಿದಿನ ಮಾರುಕಟ್ಟೆ ಏರಿಳಿತ ಆಗ್ತಾ ಇದೆ ಅಂತ ಉಡುಪಿಯ ಸ್ಟೀಲ್ ಉದ್ಯಮಿ ಹೇಳಿದ್ದಾರೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದ ನೋಡಿ ಯಾವೆಲ್ಲ ಥರದಲ್ಲಿ ಭಾರತದ ಮೇಲೆ ಅಥವಾ ಬೇರೆ ಬೇರೆ ದೇಶಗಳ ಮೇಲೆ ಪರಿಣಾಮ ಉಂಟಾಗಿದೆ. ರಾಜ್ಯದಲ್ಲಿ ಆರಂಭವಾಗಿರುವಂತಹ ಯುದ್ಧ ಸಂಘರ್ಷ ಭಾರತದ ಬೇರೆ ಬೇರೆ ವ್ಯವಸ್ಥೆಗಳ ಕ್ಷೇತ್ರಗಳ ಮೇಲೆ ಒಂದಷ್ಟು ಅಡ್ಡ ಪರಿಣಾಮವನ್ನು ಉಂಟು ಮಾಡಿರುವಂತದ್ದು. ಅದರಲ್ಲೂ ಕೂಡ ಅಡುಗೆ ಅನಿಲದ ಸಮಸ್ಯೆ ಗಂಭೀರವಾಗಿ ಪರಿಣಮಿಸಿದ್ರೆ ಇನ್ನು ಬೇರೆ ಬೇರೆ ಇಂಡಸ್ಟ್ರಿಗಳಿಗೂ ಕೂಡ ಈ ಸಮಸ್ಯೆ ವ್ಯಾಪಿಸಿರುವಂತದ್ದು. ಪ್ರಮುಖವಾಗಿ ಸ್ಟೀಲ್ ಫ್ಯಾಕ್ಟರಿಗಳಲ್ಲಿ ಕೂಡ ಈ ಸಮಸ್ಯೆ ಬಾಧಿಸಿರುವಂತದ್ದು. ಯಾಕಂದ್ರೆ ಸ್ಟೀಲ್ ನ ದರ ಸುಮಾರು 15 ರಿಂದ 18 ರೂಪಾಯಿಗಳಷ್ಟು ಏರಿಕೆ ಆಗಿರುವಂತದ್ದು. ಬರೀ 15 ದಿನಗಳಲ್ಲಿ ಈ ರೀತಿಯ ಏರಿಕೆ ಕಂಡಿರೋದು ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಸ್ಟೀಲ್ ನ ಬೆಲೆ ಏರಿಕೆ ಆದ್ರೆ 1 ರಿಂದ 2 ರೂಪಾಯಿ ಸಾಮಾನ್ಯವಾಗಿ ಬೆಲೆ ಏರಿಕೆ ಆಗ್ತದೆ. ಆದ್ರೆ ಇದು ಏಕಾಏಕಿಯಾಗಿ 15 ರಿಂದ 18 ರೂಪಾಯಿ ಬೆಲೆ ಏರಿಕೆ ಆಗಿರೋದ್ರಿಂದ ಒಂದಷ್ಟು ಮಾರುಕಟ್ಟೆಯಲ್ಲಿ ಇದು ತಲ್ಲಣವನ್ನ ಸೃಷ್ಟಿಸಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಫ್ಯಾಕ್ಟರಿಗಳು ನಡಿಬೇಕಾದ್ರೆ ಅಥವಾ ಯಾವ್ದಾದ್ರು ಬಿಲ್ಡಿಂಗ್ ಗಳಿಗೆ ಸಾಕಷ್ಟು ಈ ರಾಡ್ಗಳಿರ್ಬೋದು, ಬೇರೆ ಬೇರೆ ಶೀಟ್ಗಳಿರ್ಬೋದು, ಈ ತರದ ಮೆಟೀರಿಯಲ್ಗಳು ಬೇಕಾಗಿರುವಂತದ್ದು. ಹಾಗಾಗಿ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಬಿಲ್ಡಿಂಗ್ ಅಥವಾ ಕಟ್ಟಡಗಳಿರ್ಬೋದು, ಅಪಾರ್ಟ್ಮೆಂಟ್ಗಳು, ಈ ರೀತಿಯ ಬಿಲ್ಡಿಂಗ್ ಗಳನ್ನ ನಿರ್ಮಾಣ ಮಾಡುವ ಕೆಲಸಗಾರರ ಮೇಲೆ ಕೂಡ ಪರಿಣಾಮ ಬೀರುವಂತದ್ದು. ಸರ್, ಈಗಾಗಲೇ ಯುದ್ಧ ಅನ್ನೋದು ಸಾಕಷ್ಟು ಕ್ಷೇತ್ರದ ಮೇಲೆ ಪರಿಣಾಮವನ್ನು ಬೀರಿದೆ. ನಿಮ್ಮ ಸ್ಟೀಲ್ ಉದ್ಯಮದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡಿದೆ ಅಂತ? ಅಂದ್ರೆ ಮೆಟೀರಿಯಲ್ಗಳು ಸಿಗ್ತಾ ಇಲ್ಲ, ಯಾವ್ದು ಹೇಳಿದ ಟೈಮಿಗೆ ಸಿಗ್ತಾ ಇಲ್ಲ. ಕೆಲವು ಸಲ ನಾವು ಯಾರಿಗ ಹೇಳಿದ್ರೆ ಆ ಐಟಮ್ ಬರ್ತಾನೆ ಇಲ್ಲ. ಅಂದ್ರೆ ಒಂದ್ ಐಟಮ್ ಇದೆ, ಒಂದ್ ಐಟಮ್ ಇರಲ್ಲ. ಅಂದ್ರೆ ಈಗ ಒಂದು ಹೇಳ್ಬೇಕಂದ್ರೆ ಸಾಧಾರಣ ಈಗ ಸ್ಕ್ವೇರ್ ಟ್ಯೂಬ್ಸ್ ಇಲ್ಲ, ಆದ್ರೆ ಒಂದೊಂದು ಕಂಪ್ನಿಲಿ ಒಂದೊಂದ್ ತರ ಇದೆ. ಅಂದ್ರೆ ಒಂದ್ ಐಟಮ್ ಅವ್ರು ಕಂಪ್ಲೀಟ್ ಸ್ಟಾಪ್ ಮಾಡಿದ್ದಾರೆ. ಅಂದ್ರೆ ಗ್ಯಾಸ್ ಇಲ್ಲದೆ ಇರಬಹುದು, ಬೇರೆ ಬೇರೆ ಒಂದು ರೀಸನ್ ಗಳನ್ನ ಅವ್ರು ಹೇಳ್ತಾ ಇದ್ದಾರೆ. TMT ಅಲ್ಲೂ ಅದೇ ತರ ಆಗ್ತಾ ಇದೆ. ಬೇರೆ ಬೇರೆ ತರದ ಸಮಸ್ಯೆಗಳಾಗ್ತಾ ಇದೆ. ತುಂಬಾ ಒಂದು ತಿಂಗಳಿಂದ ಈ ತರ ಸಮಸ್ಯೆ ಆಗ್ತಾ ಇದೆ. ಇದರಿಂದ ದರ ಎಷ್ಟಿದೆ ಅನ್ನುವಂಥದ್ದು ಮತ್ತು ಇದರಿಂದ ಸಪ್ಲೈ ಇಲ್ಲದೆ ಒಂದಷ್ಟು ಕೆಲಸಗಳು ನಿಲ್ತದೆ ಅನ್ನುವಂಥದ್ದು. ಈ ಒಂದು ತಿಂಗಳಿಂದ ಸಾಧಾರಣ ಒಂದು 15 ರಿಂದ 20 ರೂಪಾಯಿ ತನಕ ರೇಟ್ ಜಾಸ್ತಿನೇ ಆಗಿದೆ. ಅಂದ್ರೆ ಟಾಟಾ ಸ್ಟೀಲ್ ಇಂದ ಇಡ್ಬೋದು, ಯಾವುದೇ ಬೇರೆ ಬೇರೆ ಸ್ಟೀಲ್, ಆರ್ಡಿನರಿ ಸ್ಟೀಲ್, ಎಲ್ಲದ ಸ್ಟೀಲ್ಗಳಾಗಿ ಒಂದು 15 ರೂಪಾಯಿ ತನಕ ಜಾಸ್ತಿನೇ ಆಗಿದೆ. ಮತ್ತೆ ಮೆಟೀರಿಯಲ್ಗಳು ಸಿಗ್ತಾ ಇಲ್ಲ, ತುಂಬಾ ಡಿಲೇ ಆಗ್ತಾ ಇದೆ. ಅಂದ್ರೆ ಬರುವಂತ ಟ್ರಾನ್ಸ್ಪೋರ್ಟ್ ಇಂದ ಪ್ರಾಬ್ಲಮ್ ಇರ್ಬೋದು, ಗ್ಯಾಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಈಗ ಅದು ಗ್ಯಾಸ್ ಇಂದ ಇಶ್ಯೂ ಇಂದ ಮತ್ತೆ ಜಾಸ್ತಿ ಆಗಿದೆ. ಮೆಟೀರಿಯಲ್ ಸಿಗ್ತಾ ಇಲ್ಲ, ಕಟಿಂಗ್ ಇಲ್ಲ, ಗ್ಯಾಸ್ ಕಟಿಂಗ್ ಇಲ್ಲ. ಯಾವ್ದು ಚಾನಲ್ಗಳ ಹೆವಿ ಇದನ್ನ ಗ್ಯಾಸ್ ಅಲ್ಲೇ ಕಟ್ ಮಾಡ್ಬೇಕಾಗುತ್ತೆ. ಗ್ಯಾಸ್ ಇಲ್ಲ ಅಂತ ಆ ರೀಸನ್ ಹೇಳ್ತಿದ್ದಾರೆ. ಆತರ ಒಟ್ಟಿನಲ್ಲಿ ಮಧ್ಯಪ್ರಾಚ್ಯದ ಯುದ್ಧ ಒಂದು ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಕ್ಕೆ ಇದು ಒಂದು ರೀತಿಯಲ್ಲಿ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿದೆ. ಹಾಗಾಗಿ ಕೊನೆಯದಾಗಿ ಬಂದು ನಿಲ್ಲೋದು ಜನಸಾಮಾನ್ಯರ ಜೀವನದ ಮೇಲೆ ಎಲ್ಲವೂ ಕೂಡ. ಹಾಗಾಗಿ ಸದ್ಯಕ್ಕೆ ಸ್ಟೀಲ್ಗೆ ರೇಟ್ ಜಾಸ್ತಿ ಆಗ್ಲಿ ಅಥವಾ ಆಹಾರ ಪದಾರ್ಥಕ್ಕೆ ದರ ಜಾಸ್ತಿ ಆಗ್ಲಿ, ಅಡುಗೆ ಅನಿಲಕ್ಕೆ ದರ ಜಾಸ್ತಿ ಆಗ್ಲಿ, ಎಲ್ಲವೂ ಕೂಡ ಅದರ ಹೊರೆ ಭಾರತದ ಒಂದಷ್ಟು ಸಾಮಾನ್ಯ ಜೀವನವನ್ನ ನಡೆಸುವ ನಾಗರಿಕರ ಮೇಲೆ ಆಗ್ತಾ ಇರುವಂತದ್ದು. ಹಾಗಾಗಿ ಯುದ್ಧ ಕೊನೆಗೊಳ್ಳಿ ಒಂದಷ್ಟು ಜನಜೀವನ ಸುಗಮ ಆಗುವಂತೆ ಆಗ್ಲಿ ಅನ್ನೋದು ನಮ್ಮ ಆಶಯ ಆಗಿರುವಂತದ್ದು. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್. ಕೊಲ್ಲಿ ಕದನದ ಬಿಸಿ ಸ್ಟೀಲ್ ಉದ್ಯಮಕ್ಕೂ ಕೂಡ ತಟ್ಟಿದೆ. ಭಾರತದ ಸ್ಟೀಲ್ ಉದ್ಯಮದ ಮೇಲೆ ಇದು ಭಾರಿ ಪರಿಣಾಮವನ್ನು ಉಂಟು ಮಾಡಿದೆ. ಜಾಗತಿಕ ಆರ್ಥಿಕ ಬದಲಾವಣೆಯಿಂದ ನಮ್ಮ ಸ್ಟೀಲ್ ಉದ್ಯಮಕ್ಕೆ ಪೆಟ್ಟು ಬಿದ್ದಿದೆ. ಪ್ರತಿ ಕೆಜಿ ಸ್ಟೀಲ್ ದರ 55 ರಿಂದ 70 ರೂಪಾಯಿಗೆ ಏರಿಕೆಯಾಗಿದೆ. ಏಕಾಏಕಿ ಸ್ಟೀಲ್ ದರ ಕೆಜಿಗೆ 15 ರೂಪಾಯಿ ಏರಿಕೆ ಆಗುತ್ತಿದೆ. ಉಕ್ಕಿನ ಉದ್ಯಮಕ್ಕೆ ಅನಿಲ ಕೊರತೆ ಇರೋದ್ರಿಂದ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕಷ್ಟ ಆಗ್ತಾ ಇದೆ. ಪೂರೈಕೆಯಲ್ಲಿ ಸಮಸ್ಯೆ ಉಂಟಾಗಿದೆ. ಅನಿಲ ಪೂರೈಕೆಯಲ್ಲಿ ಸಮಸ್ಯೆ ಉಂಟಾಗಿದೆ ಉಕ್ಕು ಉದ್ಯಮಕ್ಕೆ. ಹಾಗಾಗಿ
ಈ ಹಡಗು ಸಂಚಾರ ಮಾರ್ಗ ವ್ಯತ್ಯಯದಿಂದಾಗಿ ಎಲ್ಪಿಜಿ ಬರೋದು ಕಡಿಮೆ ಆಯಿತು. ಅದು ಉಕ್ಕು ಉದ್ಯಮದ ಮೇಲೆ ಪರಿಣಾಮ ಬೀರ್ತು. ಉಕ್ಕು ಸ್ಟೀಲ್ ತಯಾರಿಕೆಗೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್. ಹಾಗಾಗಿ ಸ್ಟೀಲ್ ಕಂಪನಿಗಳ ಉತ್ಪಾದನಾ ಘಟಕ ಸ್ಥಗಿತಗೊಳ್ಳುವ ಭೀತಿಯನ್ನು ಎದುರಿಸ್ತಾ ಇದೆ. ಅನಿಲದ ಕೊರತೆಯಿಂದ ಉತ್ಪಾದನಾ ವೆಚ್ಚ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಉಕ್ಕಿನ ತಯಾರಿಕೆಗೆ ಬೇಕಾದಂತಹ ಕಚ್ಚಾ ವಸ್ತುಗಳ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ಏರಿಳಿತ ಆಗ್ತಾ ಇದೆ. ಸ್ಟೀಲ್ ಪೂರೈಕೆಯಲ್ಲಿ ವ್ಯತ್ಯಾಸದಿಂದ ಇಡೀ ಮಾರುಕಟ್ಟೆ ಏರುಪೇರಾಗ್ತಾ ಇದೆ. ಗ್ರಾಹಕರಿಗೆ ಪೂರೈಕೆ ಆಗಬೇಕಾಗಿರುವಂತಹ ಸ್ಟೀಲ್ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಯ ಆಗ್ತಾ ಇದೆ. ಪ್ರತಿದಿನ ಮಾರುಕಟ್ಟೆ ಏರಿಳಿತ ಆಗ್ತಾ ಇದೆ ಅಂತ ಉಡುಪಿಯ ಸ್ಟೀಲ್ ಉದ್ಯಮಿ ಹೇಳಿದ್ದಾರೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದ ನೋಡಿ ಯಾವೆಲ್ಲ ಥರದಲ್ಲಿ ಭಾರತದ ಮೇಲೆ ಅಥವಾ ಬೇರೆ ಬೇರೆ ದೇಶಗಳ ಮೇಲೆ ಪರಿಣಾಮ ಉಂಟಾಗಿದೆ. ರಾಜ್ಯದಲ್ಲಿ ಆರಂಭವಾಗಿರುವಂತಹ ಯುದ್ಧ ಸಂಘರ್ಷ ಭಾರತದ ಬೇರೆ ಬೇರೆ ವ್ಯವಸ್ಥೆಗಳ ಕ್ಷೇತ್ರಗಳ ಮೇಲೆ ಒಂದಷ್ಟು ಅಡ್ಡ ಪರಿಣಾಮವನ್ನು ಉಂಟು ಮಾಡಿರುವಂತದ್ದು. ಅದರಲ್ಲೂ ಕೂಡ ಅಡುಗೆ ಅನಿಲದ ಸಮಸ್ಯೆ ಗಂಭೀರವಾಗಿ ಪರಿಣಮಿಸಿದ್ರೆ ಇನ್ನು ಬೇರೆ ಬೇರೆ ಇಂಡಸ್ಟ್ರಿಗಳಿಗೂ ಕೂಡ ಈ ಸಮಸ್ಯೆ ವ್ಯಾಪಿಸಿರುವಂತದ್ದು. ಪ್ರಮುಖವಾಗಿ ಸ್ಟೀಲ್ ಫ್ಯಾಕ್ಟರಿಗಳಲ್ಲಿ ಕೂಡ ಈ ಸಮಸ್ಯೆ ಬಾಧಿಸಿರುವಂತದ್ದು. ಯಾಕಂದ್ರೆ ಸ್ಟೀಲ್ ನ ದರ ಸುಮಾರು 15 ರಿಂದ 18 ರೂಪಾಯಿಗಳಷ್ಟು ಏರಿಕೆ ಆಗಿರುವಂತದ್ದು. ಬರೀ 15 ದಿನಗಳಲ್ಲಿ ಈ ರೀತಿಯ ಏರಿಕೆ ಕಂಡಿರೋದು ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಸ್ಟೀಲ್ ನ ಬೆಲೆ ಏರಿಕೆ ಆದ್ರೆ 1 ರಿಂದ 2 ರೂಪಾಯಿ ಸಾಮಾನ್ಯವಾಗಿ ಬೆಲೆ ಏರಿಕೆ ಆಗ್ತದೆ. ಆದ್ರೆ ಇದು ಏಕಾಏಕಿಯಾಗಿ 15 ರಿಂದ 18 ರೂಪಾಯಿ ಬೆಲೆ ಏರಿಕೆ ಆಗಿರೋದ್ರಿಂದ ಒಂದಷ್ಟು ಮಾರುಕಟ್ಟೆಯಲ್ಲಿ ಇದು ತಲ್ಲಣವನ್ನ ಸೃಷ್ಟಿಸಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಫ್ಯಾಕ್ಟರಿಗಳು ನಡಿಬೇಕಾದ್ರೆ ಅಥವಾ ಯಾವ್ದಾದ್ರು ಬಿಲ್ಡಿಂಗ್ ಗಳಿಗೆ ಸಾಕಷ್ಟು ಈ ರಾಡ್ಗಳಿರ್ಬೋದು, ಬೇರೆ ಬೇರೆ ಶೀಟ್ ಗಳಿರ್ಬೋದು, ಈ ತರದ ಮೆಟೀರಿಯಲ್ಗಳು ಬೇಕಾಗಿರುವಂತದ್ದು. ಹಾಗಾಗಿ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಬಿಲ್ಡಿಂಗ್ ಅಥವಾ ಕಟ್ಟಡಗಳಿರ್ಬಹುದು, ಅಪಾರ್ಟ್ಮೆಂಟ್ಗಳು, ಈ ರೀತಿಯ ಬಿಲ್ಡಿಂಗ್ ಗಳನ್ನ ನಿರ್ಮಾಣ ಮಾಡುವ ಕೆಲಸಗಾರರ ಮೇಲೆ ಕೂಡ ಪರಿಣಾಮ ಬೀರುವಂತದ್ದು. ಸರ್, ಈಗಾಗಲೇ ಯುದ್ಧ ಅನ್ನೋದು ಸಾಕಷ್ಟು ಕ್ಷೇತ್ರದ ಮೇಲೆ ಪರಿಣಾಮವನ್ನು ಬೀರಿದೆ. ನಿಮ್ಮ ಸ್ಟೀಲ್ ಉದ್ಯಮದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡಿದೆ ಅಂತ? ಅಂದ್ರೆ ಮೆಟೀರಿಯಲ್ಗಳು ಸಿಗ್ತಾ ಇಲ್ಲ, ಯಾವ್ದು ಹೇಳಿದ ಟೈಮಿಗೆ ಸಿಗ್ತಾ ಇಲ್ಲ. ಕೆಲವು ಸಲ ನಾವು ಯಾರಿಗ ಹೇಳಿದ್ರೆ ಆ ಐಟಮ್ ಬರ್ತಾನೆ ಇಲ್ಲ. ಅಂದ್ರೆ ಒಂದ್ ಐಟಮ್ ಇದೆ, ಒಂದ್ ಐಟಮ್ ಇರಲ್ಲ. ಅಂದ್ರೆ ಈಗ ಒಂದು ಹೇಳ್ಬೇಕಂದ್ರೆ ಸಾಧಾರಣ ಈಗ ಸ್ಕ್ವೇರ್ ಟ್ಯೂಬ್ಸ್ ಎಲ್ಲ ಆದ್ರೆ ಒಂದೊಂದು ಕಂಪ್ನಿ ಒಂದೊಂದ್ ತರ ಇದೆ. ಅಂದ್ರೆ ಒಂದ್ ಐಟಮ್ ಅವ್ರು ಕಂಪ್ಲೀಟ್ ಸ್ಟಾಪ್ ಮಾಡಿದ್ದಾರೆ. ಅಂದ್ರೆ ಗ್ಯಾಸ್ ಇಲ್ಲದೆ ಇರಬಹುದು, ಬೇರೆ ಬೇರೆ ಒಂದು ರೀಸನ್ ಗಳನ್ನ ಅವ್ರು ಹೇಳ್ತಾ ಇದ್ದಾರೆ. TMT ಅಲ್ಲೂ ಅದೇ ತರ ಆಗ್ತಾ ಇದೆ. ಬೇರೆ ಬೇರೆ ತರದ ಸಮಸ್ಯೆಗಳಾಗ್ತಾ ಇದೆ. ತುಂಬಾ ಒಂದು ತಿಂಗಳಿಂದ ಈ ತರ ಸಮಸ್ಯೆ ಆಗ್ತಾ ಇದೆ. ಇದರಿಂದ ದರ ಎಷ್ಟಿದೆ ಅನ್ನುವಂಥದ್ದು ಮತ್ತು ಇದರಿಂದ ಸಪ್ಲೈ ಇಲ್ಲದೆ ಒಂದಷ್ಟು ಕೆಲಸಗಳು ನಿಲ್ತದೆ ಅನ್ನುವಂಥದ್ದು. ಈ ಒಂದು ತಿಂಗಳಿಂದ ಸಾಧಾರಣ ಒಂದು 15 ರಿಂದ 20 ರೂಪಾಯಿ ತನಕ ರೇಟ್ ಜಾಸ್ತಿನೇ ಆಗಿದೆ. ಅಂದ್ರೆ ಟಾಟಾ ಸ್ಟೀಲ್ ಇಂದ ಇಡ್ಬೋದು, ಯಾವುದೇ ಬೇರೆ ಬೇರೆ ಸ್ಟೀಲ್, ಆರ್ಡಿನರಿ ಸ್ಟೀಲ್, ಎಲ್ಲದ ಸ್ಟೀಲ್ಗಳಾಗಿ ಒಂದು 15 ರೂಪಾಯಿ ತನಕ ಜಾಸ್ತಿನೇ ಆಗಿದೆ. ಮತ್ತೆ ಮೆಟೀರಿಯಲ್ಗಳು ಸಿಗ್ತಾ ಇಲ್ಲ, ತುಂಬಾ ಡಿಲೇ ಆಗ್ತಾ ಇದೆ. ಅಂದ್ರೆ ಬರುವಂತ ಟ್ರಾನ್ಸ್ಪೋರ್ಟ್ ಇಂದ ಪ್ರಾಬ್ಲಮ್ ಇರ್ಬೋದು, ಗ್ಯಾಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಈಗ ಅದು ಗ್ಯಾಸ್ ಇಂದ ಇಶ್ಯೂ ಇಂದ ಮತ್ತೆ ಜಾಸ್ತಿ ಆಗಿದೆ. ಮೆಟೀರಿಯಲ್ ಸಿಗ್ತಾ ಇಲ್ಲ, ಕಟಿಂಗ್ ಇಲ್ಲ, ಗ್ಯಾಸ್ ಕಟಿಂಗ್ ಇಲ್ಲ, ಯಾವ್ದು ಚಾನೆಲ್ಗಳ ಹೆವಿ ಇದನ್ನ ಗ್ಯಾಸ್ ಅಲ್ಲೇ ಕಟ್ ಮಾಡ್ಬೇಕಾಗತ್ತೆ. ಅದು ಗ್ಯಾಸ್ ಇಲ್ಲ ಅಂತ ಆ ರೀಸನ್ ಹೇಳ್ತಿದ್ದಾರೆ. ಆತರ ಒಟ್ಟಿನಲ್ಲಿ ಮಧ್ಯಪ್ರಾಚ್ಯದ ಯುದ್ಧ ಒಂದು ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಕ್ಕೆ ಇದು ಒಂದು ರೀತಿಯಲ್ಲಿ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿದೆ. ಹಾಗಾಗಿ ಕೊನೆಯದಾಗಿ ಬಂದು ನಿಲ್ಲೋದು ಜನಸಾಮಾನ್ಯರ ಜೀವನದ ಬೆಲೆ ಎಲ್ಲವೂ ಕೂಡ. ಹಾಗಾಗಿ ಸದ್ಯಕ್ಕೆ ಸ್ಟೀಲ್ಗೆ ರೇಟ್ ಜಾಸ್ತಿ ಆಗ್ಲಿ ಅಥವಾ ಆಹಾರ ಪದಾರ್ಥಕ್ಕೆ ದರ ಜಾಸ್ತಿ ಆಗ್ಲಿ, ಅಡುಗೆ ಅನಿಲಕ್ಕೆ ದರ ಜಾಸ್ತಿ ಆಗ್ಲಿ, ಎಲ್ಲವೂ ಕೂಡ ಅದರ ಹೊರೆ ಭಾರತದ ಒಂದಷ್ಟು ಸಾಮಾನ್ಯ ಜೀವನವನ್ನು ನಡೆಸುವ ನಾಗರಿಕರ ಮೇಲೆ ಆಗ್ತಾ ಇರುವಂತದ್ದು. ಹಾಗಾಗಿ ಯುದ್ಧ ಕೊನೆಗೊಳ್ಳಿ ಒಂದಷ್ಟು ಜನಜೀವನ ಸುಗಮ ಆಗುವಂತೆ ಆಗ್ಲಿ ಅನ್ನೋದು ನಮ್ಮ ಆಶಯ ಆಗಿರುವಂತದ್ದು. ಹರೀಶ್ ಪಾಲೆಚ್ಚ, ರಿಪಬ್ಲಿಕ್.